ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಇಂದು ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಕಲಾತ್ಮಕ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರ 90ನೇ ವರ್ಷಾಚರಣೆಯ ಪ್ರಯುಕ್ತ ನಾಟ್ಯಮೋಹನ ನವತ್ಯುತ್ಸವ ನೃತ್ಯಶ್ರೀ ಸರಣಿ ಮಾಲಿಕೆ 11ರಲ್ಲಿ ನಾಟ್ಯನಿಕೇತನದ ಶಿಷ್ಯೆಯಾದ ವಿದೂಷಿ ಶ್ರೀಮತಿ ಮೇಘನಾ ಎಸ್ ಇವರ ನೃತ್ಯ ಕಾರ್ಯಕ್ರಮವನ್ನು ತುಂಬಿಸಿಕೊಳ್ಳಲಿದ್ದೇವೆ. ಮೊದಲಿಗೆ ದೇವತಾ ಜ್ಯೋತಿ ಪ್ರಜ್ವಲನೆ. ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಇವರೊಂದಿಗೆ ಇಂದಿನ ಅತಿಥಿಗಳಾದ ಗೌರ್ಮೆಂಟ್ ಹೈಸ್ಕೂಲ್ ಕೊಣಾಜೆ ಪದವು ಇದರ ಮುಖ್ಯೋಪಾಧ್ಯಾಯಿನಿಯಾದ ಗಾಯತ್ರಿ ಬಿ ಹಾಗೂ ನಾಟ್ಯನಿಕೇತನದ ರೂವಾರಿಯಾದ ಕರ್ನಾಟಕ ಕಲಾಶ್ರೀ ವಿದೂಷಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪುಷ್ಪಾಂಜಲಿ. ಪುಷ್ಪ ಎಂದರೆ ಹೂ, ಅಂಜಲಿ ಎಂದರೆ ಮಡಚಿದ ಕೈಗಳಿಂದ ಅರ್ಪಣೆ. ಪುಷ್ಪಾಂಜಲಿಯು ಭರತನಾಟ್ಯ ಪ್ರದರ್ಶನದ ಆರಂಭದಲ್ಲಿ ನಡೆಸುವ ಆವಾಹನೆಯ ನೃತ್ಯವಾಗಿದೆ. ಇದು ನಟರಾಜ, ಗುರು ಮತ್ತು ಪ್ರೇಕ್ಷಕರಿಗೆ ನಮಸ್ಕಾರವಾಗಿದೆ. ಇದು ಪ್ರದರ್ಶಕನ ಸೃಜನಶೀಲತೆಯನ್ನು ಅವಲಂಬಿಸಿರುತ್ತದೆ. ಸ್ವರ ಅಥವಾ ಶೊಲ್ಕಟ್ಟನ್ನು ರಾಗ ತಾಳಕ್ಕೆ ಸರಿಯಾಗಿ ಜೋಡಿಸಿ ಪುಷ್ಪಾಂಜಲಿಯನ್ನು ರಚಿಸಲಾಗುತ್ತದೆ. ಪುಷ್ಪಾಂಜಲಿಯು ಭಕ್ತಿ ಪ್ರಧಾನವಾಗಿರುತ್ತದೆ. ಇದೀಗ ಪುಷ್ಪಾಂಜಲಿ ನಿಮ್ಮ ಮುಂದೆ. ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯೇಷು ಸರ್ವದಾ.
ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ಧಡದದ ದಿಮಿದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ಜುಡುದದ ದಿಮಿದದ ಧಡದದ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುದ ತಗದಿಮಿ ದಗ ಜಡುತಾಂ ತಾಂ ತಗದಿಮಿ ದಗ ಜಡು ದೀಂ ದೀಂ ತಗದಿಮಿ ದಗ ಜಡುತಾಂ ತಗದಿಮಿ ದಗ ಜಡು ದೀಂ ತಗದಿಮಿ ದಗ ಜಡುತಾಂ ತಗದಿಮಿ ದಗ ಜಡು ದೀಂ ಗದದ ಮಗ ಗ ಬಮ ಮನಿ ಬಮ ಮಗ ಗ ಬಮ ಮನಿ ಬಮ ಧನಿ ನಿ ತಾ ತಿ ಗೀಡ ತೋಂ 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 ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುತಾಂ ಜುಡುದದ ಧಡದದ ದಿಮಿದದಾಂ ಗದ ನಿಬ ಮಗ ಸಗಮ ಬನಿ ದತ್ತಿತ್ತಾಂ ತಗದಿತ್ತಾಂ ತಗದಿಮಿ ದಗ ದಗ ಜುಡುತಾಂ ಗಮಗದ ಸಗಮ ಬ ಗಮ ಬನಿ ಗದ ನಿಬ ಮಗ ಸಗಮ ಬನಿ ಗದ ನಿಬ ಮಗ ಗಮ ಬನಿ ದಗ ಗದ ನಿಬ ಮಗ ಸಗಮ ಬನಿ ಮುಂದಿನ ನೃತ್ಯ ವರ್ಣ. ವರ್ಣ ಎಂಬುದು ಭರತನಾಟ್ಯದ ಅತಿ ಪ್ರಮುಖ ಅಂಗ. ಇದು ಮಾರ್ಗ ಪದ್ಧತಿಯಲ್ಲಿನ 4ನೇ ನೃತ್ಯ. ವರ್ಣವು ಪಲ್ಲವಿ, ಅನುಪಲ್ಲವಿ, ಚಿಟ್ಟೆ ಸ್ವರ, ಚರಣ, ಎತ್ತುಗಡೆ ಸ್ವರಗಳಿಂದ ಕೂಡಿರುತ್ತದೆ. ವರ್ಣವು ನರ್ತಕರ ನೃತ್ಯದಲ್ಲಿನ ತಮ್ಮ ದೃಢತೆಯನ್ನು ತೋರಿಸುತ್ತದೆ. ವರ್ಣದಲ್ಲಿ ನೃತ್ಯ ಹಾಗೂ ಅಭಿನಯ ಎರಡೂ ಕೂಡಿರುತ್ತದೆ. ವರ್ಣಗಳಲ್ಲಿ ತಾನವರ್ಣ, ದರುವರ್ಣ, ಪದವರ್ಣಗಳೆಂಬ ವಿಧಗಳಿದ್ದು, ಈಗ ನರ್ತಿಸುವ ವರ್ಣ ದರುವರ್ಣ. ಮಲಯ ಧ್ವಜ ಪಾಂಡ್ಯ ಸಂಜಾತೆ ಮಾದಂಗ ವದನ ಗುಗಮಾತೆ ಮಲಯ ಧ್ವಜ ಪಾಂಡ್ಯ ಸಂಜಾತೆ ಮಾದಂಗ ವದನ ಗುಗಮಾತೆ ಮಲಯ ಧ್ವಜ ಪಾಂಡ್ಯ ಸಂಜಾತೆ ತಳಂ ಕುತಕ ತಿಕ್ಕುತ ಕಿತ್ತ ತಾಜಿ ಗಿಣತಂ ಗುಂ ತ ರಿ ಸ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ
ಗುಂ ತ ರಿ ತೈ ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಟಿ ತ ತ ಕ ಗುಂ ತ ರಿ ತ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ ಗು ಗುಂ ತ ರಿ ತೈ ಗು ಗುಂ ತ ತ ಗುಂ ತ ತ ಕ ತ ಗುಂ ತ ರಿ ಕಿ ತ ತ ಕ ಗುಂ ತ ರಿ ತ ತ ತ ಜಂ ತ ಗು ಗುಂ ತ ರಿ ತೈ ತೈ ತ ಜಂ ತ ಗುಂ ತ ರಿ ಗು ಗುಂ ತ ರಿ ತ ಗುಂ ತ ರಿ ಕಿ ತ ತ ಕ ತ ಗಿ ಗಿ ನ ತೋ ತ ದಿ ಗಿ ನ ತಂ ಸ ಕ ತಿ ಕ ಕಡ ದ ತ ರಿ ತಂ ತ ಕ ತಿ ಕ ಕಡ ದ ತ ರಿ ತಂ ತಿ ಕ ಕಡ ದ ತ ರಿ ತಂ ಗುಂ ತ ರಿ ತ ತ ತ ಜಂ ತ ಗು ಗುಂ ತ ರಿ ತೈ ತೈ ತ ಜಂ ತ ಗುಂ ತ ರಿ ಗು ಗುಂ ತ ರಿ ತ ಗುಂ ತ ರಿ ಕಿ ತ ತ ಕ ತ ದಿ ಗಿ ನ ತೋ ತ ದಿ ಗಿ ನ ತಂ ಸ ಕ ತಿ ಕ ಕಡ ದ ತ ರಿ ತಂ ತ ಕ ತಿ ಕ ಕಡ ದ ತ ರಿ ತಂ ತಿ ಕ ಕಡ ದ ತ ರಿ ತಂ ಗುಂ ತ ರಿ ತ ತ ತ ಜಂ ತ ಗು ಗುಂ ತ ರಿ ತೈ ತೈ ತ ಜಂ ತ ಗುಂ ತ ರಿ ಗು ಗುಂ ತ ರಿ ತ ಗುಂ ತ ರಿ ಕಿ ತ ತ ಕ ತ ದಿ ಗಿ ನ ತೋ ತ ದಿ ಗಿ ನ ತಂ ಸ ಕ ತಿ ಕ ಕಡ ದ ತ ರಿ ತಂ ತ ಕ ತಿ ಕ ಕಡ ದ ತ ರಿ ತಂ ತ ಕ ತಿ ಕ ಕಡ ದ ತ ರಿ ತಂ ಮಾಸೆ ಮಲಯ ಧ್ವಜಪಾಂಡ್ಯ ಸಂಗಾರೆ ಮಾರಂಗವದನ ಗುಗಮಾತೆ ಮಲಯ ಧ್ವಜಪಾಂಡ್ಯ ಸಂಗಾರೆ ಮಾರಂಗವದನ ಗುಗಮಾತೆ ಮಲಯ ಧ್ವಜಪಾಂಡ್ಯ ಸಂಗಾರೆ ಮಾರಂಗವದನ ಗುಗಮಾತೆ ಮಲಯ ಧ್ವಜಪಾಂಡ್ಯ ಸಂಜಾತೆ ಮಾರಂಗವದನ ಗುಗಮಾತೆ ಮಲಯ ಧ್ವಜಪಾಂಡ್ಯ ಸಂಜಾತೆ ಮಾರಂಗವದನ ಗುಗಸೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ಸೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ಸೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ಸೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ಸೋದರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ಶಂಕರಿ ಚಾಮುಂಡೇಶ್ವರಿ ಚಂದ್ರಕಲಾಧರಿ ಗೌರಿ ದನಿ 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 ಪಪರದ ನಿರಿ ದನಿ 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 ದ ಪಪರದ ನಿಗರಿ ನಿರಿ ದನಿ ದ ಬನಿ ದ ಪದ ಭಗವ ಪಮ ಪದ ನಿರಿ ರಮದ
ಕುಕುಟಕು ನೌದರಿದ ದಿಂಪಿಡದ ಗುಜೆಕು ಮದನಿದ ಕಟೋಟ ಕದದಿ ಮಿರ ಕೋಟ ದಿರಿದ ಕೆಡದ ಪದಾರ ಅರೇಕು ಪದರಿದ ಮದರಿದ ನಿದ ನಿದರಿದ ದಿಂಪಿನ ತೋಮಾದೆ ಮಲಯ ತ್ವಜ ಪಾಂಡ್ಯ ಕೌಗಾರೆ ಪದ ಸಕಲ ಕಲಾ ನಿಪುಣ ಚತುರ್ನಾದ ವಿವಿಧ ಮದ ಸಮಯ ಸಮರಸನಾದ ಸುಲಭ ಹೃದಯ ಮಧುರ ವಚನ ರುಜಿರ ಸರ ಸ್ವರಲಯ ಗೀತ ಸುಗದ ನಿಧ ಬಾವರ ದಿಗವರನಾದ ಮಹಿಷೂರನಾದ ನಾರ್ವಡಿ ಶ್ರೀ ಕೃಷ್ಣ ರಾಜೇಂದ್ರ ಹೃದಯ ಸದಾ ಪೊರೆ ಮಜಿದ ಗರಿಗೇಶ ಮನೋಗರ ಸದಯವಾದೆ ಮಲಯ ತ್ವಜ ಪಾಂಡ್ಯ ಕೌಗಾರೆ ಶ್ಯಾಮೆ ಸಕಲ ಭುವನ ತಾರಭೌಮೆ ಶಶಿ ತಳಂಕು ತಗದಿಗ ತಕತ ದಿಗಿನ ಸಂ ತಕ ತಕ ತಾರಿ ತಕ ತಕ ತಣ ತಕ ಜೋಣು ತಕ ತಕ ದಿಮಿ ತಕ ತಾರಿ ತಕ ತಣ ತಕ ಜೋಣು ತಕ ದಿಮಿ ತಕ ತರಿ ತಕ ತಕ ಜೋಣು ತ ದಿಮಿ ತಕ ತರಿ ತಣತ ತಕ ಜೋಣು ತ ದಿಮಿ ತಕ ತರಿ ತಕ ತಣತ ತಕ ಜೋಣು ತಕ ದಿಮಿ ತ ದಿ ತಕ್ಕದ ತರಿಜಂ ತಕ್ಕ ತರಿ ತಕ್ಕ ತಣ್ಣತ್ತ ತಕ್ಕ ಜೊಣ್ಣುತ್ತ ತಕ್ಕ ದಿಮ್ಮಿತ್ತ ದಿ ತಕ್ಕದ ತರಿಜಂ ತಕ್ಕ ತರಿ ತಕ್ಕ ತಣ್ಣತ್ತ ತಕ್ಕ ಜೊಣ್ಣುತ್ತ ತಕ್ಕ ದಿಮ್ಮಿತ್ತ ದಿ ತಕ್ಕದ ತರಿಜಂ ಸಕಲ ಭುವನ ತಾರಭೌಮೆ ಶಶಿ ಮಂಡಲ ಮಧ್ಯಗ ಶ್ಯಾಮೆ ಸಕಲ ಭುವನ ತಾರಭೌಮೆ ಶಶಿ ಮಂಡಲ ಮಧ್ಯಗ ಶ್ಯಾಮೆ ಸಕಲ ಭುವನ ತಾರಭೌಮೆ ಶಶಿ ಮಂಡಲ ಮಧ್ಯಗ ಶ್ಯಾಮೆ ಸಕಲ ಭುವನ ಸಾರ್ವಭೌಮೆ ಶಶಿ ಮಂಡಲ ಮಧ್ಯಗ ಶ್ಯಾಮೆ ಸಕಲ ಭುವನ ಸಾರ್ವಭೌಮೆ ಶಶಿ ಮಂಡಲ ಮಧ್ಯಗ ಮಾಮ ಪನಿರರ ಪಪ ಮಗ ಮಪ ಮಾಮ ನಿದ ನಿದ ಸಕಲ ಭುವನ ಸಾರ್ವಭೌಮೆ ಶಶಿ ಮಂಡಲ ಮಧ್ಯಗ ಶ್ಯಾಮೆ ಮುಂದಿನ ನೃತ್ಯ ಪ್ರಸ್ತುತಿ ತಿಲ್ಲಾನ. ತಿಲ್ಲಾನ ಒಂದು ಲಯಬದ್ಧ ತುಣುಕಾಗಿದ್ದು ಇದು ಭರತನಾಟ್ಯ ಮಾರ್ಗ ಪದ್ಧತಿಯಲ್ಲಿನ 7ನೇ ನೃತ್ಯ. ತಿಲ್ಲಾನವು ಪಲ್ಲವಿ ಮತ್ತು ಅನುಪಲ್ಲವಿಯಲ್ಲಿ ತಾಳದಂತಹ ಪದಗುಚ್ಛಗಳನ್ನು ಮತ್ತು ಚರಣಂನಲ್ಲಿನ ಸಾಹಿತ್ಯವನ್ನು ಬಳಸುತ್ತದೆ. ಅನೇಕ ವಿದ್ವಾಂಸರು ಮಹಾರಾಜರು ತಿಲ್ಲಾನಗಳನ್ನು ಬರೆದಿದ್ದಾರೆ. ತಿಲ್ಲಾನದಲ್ಲಿ ಸಾಮಾನ್ಯವಾಗಿ ದೇವರು ಅಥವಾ ರಾಜರನ್ನು ಹೊಗಳಲಾಗುತ್ತದೆ. ತಿಲ್ಲಾನವು ನರ್ತಕರ ಚಲನೆ ಹಾಗೂ ಕಾರ್ಯವಿಧಾನವನ್ನು ಸಮತೋಲನದಲ್ಲಿರಿಸುತ್ತದೆ. ರಾಗ ರಾಗಮಾಲಿಕೆ, ತಾಳ ಆದಿ. ಈಗ ರಾಗ ಸುಮರಸರಂಜನಿ, ತಾಳ ಆದಿ.
ಇನ್ನು ಮುಂದೆ ಸಭಾ ಕಾರ್ಯಕ್ರಮ ನಡೆಯಲಿರುವುದು. ಗುರು ಶ್ರೀ ಉಳ್ಳಾಲ್ ಮೋಹನ್ ಕುಮಾರ್ ಅವರು ಇಂದಿನ ಮುಖ್ಯ ಅತಿಥಿಯಾಗಿ ಬಂದಂತಹ ಗಾಯತ್ರಿ ಬಿ ಹಾಗೂ ಗುರುಗಳಾದ ರಾಜಶ್ರೀ ಉಳ್ಳಾಲ್ ಇವರು ವೇದಿಕೆಯಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಳ್ಳಾಲ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆಯಾದ ಶ್ರೀಮತಿ ದೇವಕಿ ಉಳ್ಳಾಲ್ ಇವರು ಇಂದು ಹಾಜರಾಗಬೇಕಾಗಿತ್ತು. ಆದರೆ ಅನಾರೋಗ್ಯದ ಕಾರಣ ಅವರಿಗೆ ಬರಲಾಗಲಿಲ್ಲ. ಆದ್ದರಿಂದ ಗೌರ್ಮೆಂಟ್ ಹೈಸ್ಕೂಲ್ ಕೊನಾಜೆ ಪದವು ಇದರ ಮುಖ್ಯೋಪಾಧ್ಯಾಯಿನಿಯಾದ ಗಾಯತ್ರಿ ಬಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ನಾಟ್ಯ ನಿಕೇತನದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಬಂದಿರುವಂತಹ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೆ ಕಲಾಭಿಮಾನಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದ್ಭುತವಾಗಿ ನೃತ್ಯ ಪ್ರದರ್ಶನ ನೀಡಿದ ವಿದೂಷಿ ಶ್ರೀಮತಿ ಮೇಘನಾ ಎಸ್ ಇವರಿಗೆ ಧನ್ಯವಾದಗಳು. ಇವರು ತಮ್ಮೆರಡು ಮಾತುಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ಗುರುಗಳಾದ ಮೋಹನ್ ಕುಮಾರ್ ಉಳ್ಳಾಳ್, ರಾಜಶ್ರೀ ಶೆಣಾಯ್ ಹಾಗೂ ನನ್ನ ತಾಯಿಯಾದ ಗಾಯತ್ರಿ ಅವರೊಳಗೆ ನಮಸ್ಕಾರವನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ಹೇಳಬೇಕಾದ್ರೆ ನಾನು ನೃತ್ಯವನ್ನು ಮಾಡದೆ ಸಾಧಾರಣ ಒಂದು 4 ವರ್ಷ ಆಯಿತು. ಅಕ್ಕ ಇನ್ನೊಬ್ಬರಿಗೆ ಹೇಳಿದ್ರು, ಅವ್ರು ಬರಲಿಕ್ಕೆ ಆಗದ ಕಾರಣ 2 ದಿನದ ಪ್ರಾಕ್ಟೀಸ್ನಿಂದ ಇಷ್ಟು ಮಾಡಲಿಕ್ಕಾಯಿತು. ಅದರಿಂದಾಗಿ ಸ್ವಲ್ಪ ಆಯಾಸ ಆಗ್ತಾಯಿದೆ. ನನ್ನ ನೃತ್ಯದ ಆರಂಭವನ್ನು ಹೇಳಲಿಕ್ಕೆ ಹೋದರೆ, ನಾನು ಸಾಧಾರಣ 2ನೇ ಕ್ಲಾಸಲ್ಲಿದ್ದಾಗ ಸರ್ನ ಹತ್ರ ಸ್ಪೆಷಲ್ ಕ್ಲಾಸಿಗೆ ಸೇರಿದ್ದೆ. ಆಗ ಅಂದರೆ ಆದಿತ್ಯವಾರದ ಕ್ಲಾಸಿಗೆ ನನಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಸರ್ ಹತ್ರ ಸ್ಪೆಷಲ್ ಕ್ಲಾಸನ್ನು ರಿಕ್ವೆಸ್ಟ್ ಮಾಡಿ ನಾವು 3 ಜನ ಇದ್ದದ್ದು. ನಮಗೆ ಸರ್ ಮೊದಲಿನಿಂದ ಚೆಂದ ಮಾಡಿ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಷನ್ ಕೊಟ್ಟು ಹೇಳಿಕೊಡ್ತಾಯಿದ್ರು. ಎಷ್ಟಂತ ಹೇಳಿದರೆ, ಸರ್ ಒಂದು ಮಧ್ಯಾಹ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದರೆ ರಾತ್ರಿವರೆಗೆ ಸರಿಗೂ ಟೈಮ್ ಹೋದದ್ದು ಗೊತ್ತಾಗ್ತಿರ್ಲಿಲ್ಲ, ನಮಗೂ ಟೈಮ್ ಹೋದದ್ದು ಗೊತ್ತಾಗ್ತಾ ಇರಲಿಲ್ಲ. ತುಂಬ ಆನಂದಪಟ್ಟು ನೃತ್ಯವನ್ನು ಮಾಡ್ತಾಯಿದ್ದೆವು. ಹಾಗೆ ಅಮ್ಮಕ್ಕ ಕೂಡ ನೃತ್ಯವನ್ನು ನನಗೆ ಹೇಳಿಕೊಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಅಕ್ಕ ಸಹ ನನಗೆ ಯಾರು ಅಕ್ಕಂದಿರಿಲ್ಲ, ಆದರೆ ನನ್ನದೇ ಅಕ್ಕನಾಗೆ ನನಗೆ ಒಂದು ತಾಯಿ ಕೂಡ ಆಗಿ ಅವರಿದ್ದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ
ಅಮ್ಮ ಅವರಂತ ಹೇಳಿದರೆ ಅನ್ನಪೂರ್ಣೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದರೆ ನಾವು ಮೊದಲಿಂದ ಕೂಡ ಸಣ್ಣದಿರುವಾಗ ಬಂದಾಗ ಕೂಡ ಎಕ್ಸಾಮ್ ಟೈಮಿಗೆ ಕೂಡ ಬೆಳಿಗ್ಗೆ ಬಂದವರು ರಾತ್ರಿ ಹೋಗೋದಾದರೂ ಕೂಡ ಇಲ್ಲೇ ಮನೆಯಲ್ಲಿ ನಮಗೆ ಇದ್ದುಕೊಂಡು ಅಮ್ಮ ಊಟ ಮಾಡಿದ್ರ ಮಕ್ಕಳೇ ಬನ್ನಿ ಮಾತಾಡಿಸೋದು, ಅದೊಂದು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ನಾವೀಗ. ಹಾಗೆ ಮತ್ತು ಇವತ್ತಿನ ನೃತ್ಯ ಪ್ರದರ್ಶನ ಎಷ್ಟು ಸರಿಯಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದರಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸರ್ ಹತ್ರ ಮತ್ತು ಅಕ್ಕನ ಹತ್ರ. ಹಾಗೆ ನನ್ನ ನೃತ್ಯ ಪ್ರದರ್ಶನವನ್ನು ನೋಡಲಿಕ್ಕೆ ಬಂದಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಅಕ್ಕ. ಈಗ ಗುರುಗಳು ಇಂದಿನ ಮುಖ್ಯ ಅತಿಥಿಗಳನ್ನು ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತಮ್ಮ ಹಿತನುಡಿಗಳನ್ನಾಡಬೇಕೆಂದು ವಿನಂತಿಸುತ್ತೇನೆ. ಇಲ್ಲಿ ನಿಜವಾಗ್ಲೂ ಮಾತಾಡಲಿಕ್ಕೆ ಮಾತು ಬರೋದಿಲ್ಲ. ಯಾಕಂತ ಹೇಳಿದರೆ ಈ ವೇದಿಕೆ ಇದು ನಮಗೆ ಮನೆ. ಯಾಕಂದರೆ ನಮ್ಮ ಸರ್ ಮೋಹನ್ ಕುಮಾರ್ ಉಳ್ಳಾಳ್ ನಮಗೆ ತಂದೆಯ ಸ್ಥಾನದಲ್ಲಿದ್ದುಕೊಂಡು, ನನ್ನ ಮಗಳು ಆಗಲೇ ಹೇಳಿದ್ಲು, 2ನೇ ಕ್ಲಾಸಿನಿಂದ ಈ ಮನೆಯಲ್ಲಿ ನಾವು ಉಂಡು ತಿಂದು ಬೆಳೆದು ಅವಳು ವಿದೂಷಿ ಆಗಬೇಕಾದ್ರೆ ಈ ಇಬ್ಬರು ನೃತ್ಯ ಗುರುಗಳು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಯಾಕಂತ ಹೇಳಿದರೆ ಸರಿಗೆ ಸ್ಪೆಷಲಾಗಿ ಸರಿಗೆ ಹೇಳ್ತಾ ಇದ್ದೆ ನಾನು, ಅವರು ಒಂದು ತಪ್ಪನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಮಕ್ಕಳಿಗೆ. ಕೈ ಹೀಗಿಡಬೇಕಂದ್ರೆ ಹೀಗೇ ಇಡಬೇಕು, ಅದು ಸ್ವಲ್ಪ ಕೂಡ ಆಚೆ ಈಚೆ ಆಗಬಾರ್ದು. ಅದು ಈಗಿನ ಮಕ್ಕಳಿಗೆ ಅದನ್ನು ತಗೊಳ್ಳಿಕ್ಕೆ ಬೇಡ, ಅಷ್ಟು ಕಷ್ಟಪಡಲಿಕ್ಕೆ ಬೇಡ. ಆದರೆ ಸರ್ ನಮ್ಮ ಮಕ್ಕಳನ್ನು ತಿದ್ದಿದ ರೀತಿ ಇವತ್ತಿಗೂ ನನ್ನ ಕಣ್ಣ ಮುಂದೆ ಬರ್ತಾ ಇದೆ. ಅಮ್ಮಕ್ಕ ಕೂಡ ಹಾಗೆ. ಆದರೆ ಈ ಪ್ರಾಯಕ್ಕೆ ಈ ಸರ್ ಮಾಡುವಂತಹ ಒಂದು ಕಾರ್ಯ ಅದನ್ನು ಯಾರಿಂದಲೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಾನು ಇವತ್ತು ಕೂಡ ನಮ್ಮ ಶಾಲೆಯಲ್ಲೂ ಇದೇ ವಿಷಯವನ್ನು ಮಾತಾಡಿದೆ. ಮೋಹನ್ ಕುಮಾರ್ ಉಳ್ಳಾಳ್ ಅಂತ ಹೇಳಿದರೆ ಗೊತ್ತಿಲ್ಲದವರು ಯಾರೂ ಇಲ್ಲ. ಅವರ ಒಂದು ಮಾಡುವಂಥ ಕ್ಲಾಸ್ ನಾನು ಹೇಳಿದೆಲ್ಲ ಮಧ್ಯಾಹ್ನ 3 ಗಂಟೆಗೆ. ನನಗೆ ಆದಿತ್ಯವಾರ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ನನ್ನ ಮಗಳಿಗೊಂದು ನೀವು ಸ್ಪೆಷಲ್ ಆಗಿ ಶನಿವಾರ ಒಂದು ಮಾಡಿ ಸರ್ ಅಂತ. ಆಯಿತು ಅಂತ ಸಂತೋಷದಿಂದ ಒಪ್ಪಿಕೊಂಡ್ರು. ಅವ್ರು ಹೇಳಿದ್ರು ಮಕ್ಕಳು ಭರತನಾಟ್ಯಕ್ಕೆ ಸೇರಬೇಕಾದ್ರೆ 2ನೇ ಕ್ಲಾಸ್ದು ಆಗಲೇಬೇಕು ಅಂತ. ಯಾಕಂತ ಹೇಳಿದರೆ ಮಕ್ಕಳು ಇಲ್ಲ ಸಣ್ಣ ವಯಸ್ಸಲ್ಲಿ ಸೇರಿಸಿದರೆ, ಈಗೊಂದು ಕೆಲವು ಪೇರೆಂಟ್ಸಿಗೊಂದು ಅಭ್ಯಾಸ ಉಂಟು, LKG UKGಯಲ್ಲಿ ಬಂದು ಸೇರಿಸಿ ಬಿಡುವ ಅಂತ. ಆಗ ಸರ್ ಒಂದು ಮಾತು ಹೇಳಿದರು, ಈಗ ನಿಮಗೆ ಆಸೆ ಇದ್ದು ಸೇರಿಸ್ಬೋದು, ಆದರೆ ನಿಜವಾಗಿ ಆ ಅರೆಮಂಡಿ ನಿಲ್ಲುವಾಗ ಆ ಪ್ರಾಯಕ್ಕೆ ಬರುವಾಗ ಮಕ್ಕಳಿಗೆ ಬೇಡ ಅಂತ ಕಾಣ್ತದೆ. ಯಾಕಂದರೆ ಆಯಾಸ ಆಗ್ತದೆ, ಇದು ಕಷ್ಟ, ನನ್ನಿಂದ ಆಗೋದಿಲ್ಲ ಅಂತ ಎನಿಸ್ಕೊಳ್ತದೆ. ಅದರಿಂದ 2ನೇ ಕ್ಲಾಸು ಮಗುವಿನ ಸರಿಯಾದ ಭರತನಾಟ್ಯ ಕ್ಲಾಸಿಗೆ ಸೇರುವ ವರ್ಷ ಏಜ್ ಅಂತ ಸರ್ ನನಗೆ ಫಸ್ಟೇ ಹೇಳಿದರು. ಹಾಗೆ ಆ 2ನೇ ಕ್ಲಾಸ್ನಲ್ಲಿ ಅವಳನ್ನು ಕ್ಲಾಸ್ಗೆ ಸೇರಿಸಿದೆ. ಶನಿವಾರದ ಆಗ ನನ್ನ ಮಗಳು ಹೇಳಿದ ಹಾಗೆ 3:30 ಸ್ಟಾರ್ಟ್ ಮಾಡಿದರೆ 8:30 9 ಗಂಟೆ, ಕೆಲವೊಮ್ಮೆ 10 ಗಂಟೆ ಆಗೋದು ಉಂಟು. ಸರ್ ಹತ್ರ ಹೇಳೋದು, ಸರ್ ನಿಮಗೆ ಆಯಾಸ ಆಗೋದಿಲ್ವಾ? ಸಾಕು ಸರ್ ನಿಲ್ಲಿಸಿ. ಈಗ ಆಗಲ್ಲ, ಈಗ ಪೇರೆಂಟ್ಸೇ ಬಂದು ನಿಲ್ತಾರೆ. ಆಯ್ತು ಕ್ಲಾಸ್, ನಮ್ಮ ಮಗುವಿನ ಕ್ಲಾಸ್ ಆಯ್ತಾ? ಬಾಗಿಲಲ್ಲಿ ಬಂದು ನಾನು ನೋಡ್ತಾ ಇದನ್ನು ಹೇಳೋದು, ನಾನು ನೋಡಿದ್ದನ್ನು ಹೇಳ್ತಾ ಇದ್ದು. ಆದರೆ ಸರಿಗೆ ಆ ಟೈಮಿನ ಪ್ರಜ್ಞೆ ಇರ್ತಿರಲಿಲ್ಲ. ಅಂದರೆ ಅವರು ಫುಲ್ ಡೆಡಿಕೇಟೆಡ್, ನೃತ್ಯಕ್ಕೆ ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಂಡಿರ್ತಾರೆ. ಅದನ್ನು ನನ್ನ ಮಕ್ಕಳು ಕಲಿಬೇಕು, ನನ್ನ ವಿದ್ಯೆ ಹೀಗೆ ಅಳಿಸಿ ಹೋಗಬಾರ್ದು. ಅವರು ಹಾಕಿಕೊಟ್ಟಂತಹ ಏನು ಸಂಪ್ರದಾಯಬದ್ಧ ನೃತ್ಯ ಇದೆಯೋ ಅದು ಮುಂದೆ ನಮ್ಮ ಸಮಾಜದಲ್ಲಿ ಇರಬೇಕು ಎಂಬ ಆಸೆ ನಮ್ಮ ಈ ನೃತ್ಯ ಗುರುಗಳಿಗೆ. ಈಗ ನಾನು ಇಲ್ಲಿ ಹೆಚ್ಚು ಹೆತ್ತವರಿಲ್ಲ, ಆದರೂ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನನಗೂ ಅಮ್ಮಕ್ಕ ತುಂಬ ಕರೀತಾರೆ, ಆದರೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಲಿಲ್ಲ ಅಕ್ಕ ನನಗೆ. ಯಾಕಂತ ಹೇಳಿದರೆ ನನಗೂ ಹೆಚ್ಚು ಪೋಸ್ಟ್ ತಗೊಂಡ ಮೇಲಂತೂ ಈಗ ತುಂಬ ಕಷ್ಟ ಆಗ್ತದೆ.
ಡ್ಯೂಟಿ ಹೆವಿ ಇರೋದ್ರಿಂದ ತುಂಬ ಮನಸ್ಸಿಗೆ ಬೇಜಾರಾಗ್ತದೆ. ಅಕ್ಕ ಕರೀತಾರೆ, ನಾವು ಹೋಗಬೇಕು, ಫಂಕ್ಷನಿಗೆ ಹೋಗಬೇಕು, ಮಕ್ಕಳ ನೃತ್ಯ ಕಾರ್ಯಕ್ರಮಕ್ಕೆ ನಾವು ಅಟೆಂಡ್ ಆಗಬೇಕಂತ ನನಗೆ ತುಂಬ ಆಸೆ ಇದೆ. ಆದರೆ ಬರಲಿಕ್ಕೆ ಆಗೋದಿಲ್ಲ. ಆದಾಗ ಬಂದಿದ್ದೇನೆ, 2-3 ಫಂಕ್ಷನ್ಗೆ ಬಂದಿದ್ದೇನೆ, ಪ್ರೋಗ್ರಾಮಿಗೆ ಬಂದಿದ್ದೇನೆ. ಮೊನ್ನೆ ಅಮ್ಮಕ್ಕ ಮೇಘನಿಗೆ ಕೇಳಿಕೊಂಡಾಗ ನಾನು ಹೇಳಿದೆ, 2 ದಿನ ಅಲ್ಲ ಮಗ, ಅಡ್ಜಸ್ಟ್ ಮಾಡು, ಹೋಗು ಮಾಡು ಅಂತ. ಅವಳಿಗೆ ಕೂಡ ಅಮ್ಮಕ್ಕ ಮತ್ತು ಸರ್ ಹೇಳಿದಾಗ ಆಗೋದಿಲ್ಲ ಅಂತ ಹೇಳಿ, ಆಗೋದಿಲ್ಲ ಅಮ್ಮ, ಮಾಡ್ತೇನೆ ನೋಡುವ, ನನಗೆ ಆಯಾಸ ತುಂಬ ಆಗ್ತದೆ. ಇಲ್ಲ, 2 ದಿನ 1 ಗಂಟೆ ರಾತ್ರಿಯವರೆಗೆ ಮಗ ಮಲಗುವುದಿಲ್ಲ. ನೋಡಿದ್ರಲ್ಲ ಈಗ ನೀವು ಯಾವ ರೀತಿ ಇದ್ದಾನಂತ. ಆ ಮಗುವನ್ನು ಕಟ್ಟಿಕೊಂಡು 1 ಗಂಟೆ ರಾತ್ರಿಯವರೆಗೆ ಪ್ರಾಕ್ಟೀಸ್ ಮಾಡಿದ್ಲು. ಯಾಕಂತ ಹೇಳಿದರೆ ಅದು ನಮ್ಮ ಒಂದು ಕರ್ತವ್ಯ, ನಮ್ಮ ಗುರುಗಳಿಗೆ ನಾವು ಕೊಡುವ ಒಂದು ಕಾಣಿಕೆ ಇದು. ಅಮ್ಮಕ್ಕ ಮತ್ತು ಮಾಸ್ಟರನ್ನು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಅದೇ ರೀತಿ ಅಮ್ಮನನ್ನು ನಾವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ನಮ್ಮ ಕಣ್ಮುಂದೆ ಇಲ್ಲ ಈಗ, ಆದರೆ ನಾವು ತಿಂದ ತುತ್ತು, ಅವರು ಕೊಟ್ಟ ಪ್ರೀತಿ ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳೊಟ್ಟಿಗೆ ಅಮ್ಮನವರಿಗೂ ನಮಗೂ ಕೂಡ ತಿಂದ್ರ, ಊಟ ಮಾಡಿದ್ರ. ನಾವಂದರೆ ಹೇಳಿದೆಲ್ಲ ನಾನು, ಮಧ್ಯಾಹ್ನ ಬಂದರೆ ಅಥವಾ ಬೆಳಿಗ್ಗೆ ಬಂದರೆ ರಾತ್ರಿಯವರೆಗೆ ಇಲ್ಲೇ ಇದ್ದದ್ದು ಉಂಟು. ಊಟವೂ ಇಲ್ಲಿಯೇ, ತಿಂಡಿಯೂ ಇಲ್ಲಿಯೇ, ಎಲ್ಲವೂ ಇಲ್ಲಿಯೇ. ಅದೇ ಹೇಳಿದಲ್ಲ, ನಮಗಿದು ಮನೆ. ಡಾನ್ಸ್ ಕ್ಲಾಸ್ ಅಂತ ನಾವು ಯಾವತ್ತೂ ಎನಿಸ್ಕೊಳ್ಳಿಲ್ಲ, ಇದು ನಮ್ಮದು. ಹೋಗುವುದು, ನಮ್ಮ ಹೊತ್ತಿಗೆ ಬರ್ತೇವೆ, ನಮ್ಮ ಹೊತ್ತಿಗೆ ಹೋಗ್ತೇವೆ, ಎಲ್ಲದಕ್ಕೂ ಅವರನ್ನು ಯಾವತ್ತೂ ನಾವು ನನ್ನ ಮಗಳೇ ಹೇಳಿದಾಗೆ ಅವರು ನಿಜವಾಗ್ಲೂ ಅನ್ನಪೂರ್ಣೇಶ್ವರಿಯೇ. ಅದೇ ಇದು ಇನ್ನೂ ಕೂಡ ಇಲ್ಲಿ ಮುಂದುವರಿತಾ ಇದೆ. ಅವರು ಇಲ್ಲ ಅಂತ ಅದು ಕಡಿಮೆ ಆಗಲಿಲ್ಲ. ಅಮ್ಮಕ್ಕವು ಅದಕ್ಕೆ ಹೊರತುಪಡಿಸಿಲ್ಲ. ಬಂದ ಮಕ್ಕಳಿಗೆ ಇವತ್ತು ನೋಡಿದೆ ನಾನು, ಎಷ್ಟು ಜನ ಬರ್ತಾರ ಬಿಡ್ತಾರ ಗೊತ್ತಿಲ್ಲ, ಆದರೆ ಚಹಾ ತಿಂಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಎಲ್ಲರಿಗೂ. ಸ್ವಲ್ಪ 1-2 ಮಕ್ಕಳಿಗಂತ ಮಾಡಿಲ್ಲ, ನಾನು ನೋಡಿದೆ ಅಲ್ಲಿ. ಸೊ ಆ ಅಮ್ಮನ ಗುಣ ಮಗಳಲ್ಲೂ ಇದೆ. ಇದೇ ರೀತಿ ಮುಂದುವರಿತದೆ ಇದು. ಈ ಸಂಸ್ಥೆ ಇನ್ನಷ್ಟು ಮುಂದಕ್ಕೆ ಬೆಳೀಲಿ ಅಂತ ಹಾರೈಸ್ತಾ, ಮಗಳಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಇಬ್ಬರೂ ಗುರುವರೇಣ್ಯರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈಗ ನಮ್ಮ ಗುರುಗಳಿಂದ ವಿದುಷಿ ಶ್ರೀಮತಿ ಮೇಘನಾ ಎಸ್ ಇವರಿಗೆ ಸಣ್ಣ ಕಾಣಿಕೆ. ಧನ್ಯವಾದಗಳು. ಈಗ ನಮ್ಮ ಪ್ರೀತಿಯ ಗುರುಗಳಾದ ಉಳ್ಳಾಲ್ ಮೋಹನ್ ಕುಮಾರ್ ಅವರು ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಈ ಸಾರಥಿ ಕಾರ್ಯಕ್ರಮದಲ್ಲಿ ಇವತ್ತು ಮೇಘನ ಇವಳ ಕಾರ್ಯಕ್ರಮ ನಾವೆಲ್ಲ ನೋಡಿದ್ದೇವೆ. ಅವಳು ಹೇಳಿದಂತೆ 4 ವರ್ಷದಿಂದ ಕ್ಲಾಸಿಗೆ ಬರ್ತಾ ಇಲ್ಲ, ಆದರೆ ಕಲಿಸಿಕೊಟ್ಟದ್ದು ಚೆನ್ನಾಗಿ ನೆನಪುಂಟು. ಹೊಂದಿಸಿಕೊಂಡು ಏನು ತಪ್ಪದ ಹಾಗೆ ಪ್ರಯತ್ನ ಮಾಡಿ, ಮತ್ತು ಮಧ್ಯದಲ್ಲಿ ನಿಂತು ಹೋದರೆ ಪುನಃ ಅದನ್ನು ಮಾಡಬೇಕಾದ್ರೆ ತುಂಬ ಕಷ್ಟ ಉಂಟು. ಆದರೂ ತಾಳ ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿದ್ದಾಳೆ. ಇನ್ನೊಂದು ಏನಂದರೆ 2ನೇ ಕ್ಲಾಸ್ನಲ್ಲಿ ಬಂದು ಸೇರಿದ್ದು. ಆವತ್ತು ನೋಡಿದ ಮೇಘನ ಇವತ್ತು ಕೂಡ ಹಾಗೆ. ಈಗ ತುಂಬ ಮಂದಿ ಬೇರೆಯವರು ಕೆಟ್ಟವಂತ ಹೇಳೋದಲ್ಲ, ನಾನು ನೋಡಿದ ಪೈಕಿಯಲ್ಲಿ ನಾವು ಯಾವಾಗಲೂ ಹೇಳ್ತೇವೆ, ಇಲ್ಲಿ ಯಾವ ಒಂದು ಸುದ್ದಿ ಆಚೆ ಈಚೆಗೆ ಮಾತಾಡೋದು ಏನಾದರೂ ಇಲ್ಲ. ಅವಳು ಬಂದರೆ ಅವಳ ಕೆಲಸ ಆಯಿತು, ಮತ್ತು ಕಲಿಯುವುದಾಯಿತು, ಇಷ್ಟೇ. ಮತ್ತು ನೃತ್ಯದ ಬಗ್ಗೆ ಏನಾದರೂ ತಿಳಿದುಕೊಳ್ಳುವುದು. ಹಾಗಾಗಿ ಈಗ ಕೂಡ ಅವಳು ಮದುವೆ ಆದ ಮೇಲೆ ಕೂಡ ಗಂಡನ ಮನೆಯಲ್ಲಿ ಪ್ರೋತ್ಸಾಹ ಉಂಟು. ಆದರೆ ಈಗ ಇಲ್ಲೇ ಇದ್ದಾಳೆ ಅವಳು. ನಾವು ದುಬೈಯಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಇವಳು ಬಂದಿದ್ದಾಳೆ. ಅಲ್ಲಿ ಅವಳ ಯಜಮಾನರಲ್ಲಿ ಇದ್ದರು. ಅವರ ಹತ್ರ ನಾನು ಹೇಳಿದ್ದೆ, ಅವಳಿಗೆ ತುಂಬ ಪ್ರೋತ್ಸಾಹ ಮಾಡಬೇಕು. ಅಂದರೆ ಒಂದು ಕಡೆಯಲ್ಲಿ ಕ್ಲಾಸ್ ಮಾಡಿ ಹಣ ಮಾಡಬೇಕಂತಲ್ಲ, ನಮ್ಮ ಸನಾತನ
ನೃತ್ಯ ಸಂಸ್ಕೃತಿಯನ್ನು ಇಂಥವರಿಗೆ ಉಳಿಸಿಕೊಳ್ಳಲಿಕ್ಕೆ ಆಗ್ತದೆ. ಅನುಕೂಲ ಸಿಕ್ಕಿದಾಗ, ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಅದನ್ನು ಮಾಡಲೇಬೇಕು. ನನಗೆ ಭಾಳ ಸಂತೋಷ ಆಗಿದೆ. ಒಂದೇ ರೀತಿಯಾಗಿ ಇವತ್ತಿನವರೆಗೆ ಅದೊಂದು ಗುರುಭಕ್ತಿ, ಅದು ನಮ್ಮದೇ ಮನೆ ಅಂತ ತಿಳ್ಕೊಂಡು ಈಗ ಕೂಡ ಹಾಗೆ ಯಾವಾಗಲೂ ಅದೊಂದು ಏನೇ ಎಂಥ ಪಾಠ ಮಾಡುವಾಗ ಬೈದರೂ ಅವಳು ನೆಗಾಡಿಕೊಂಡೇ ಇರೋದು, ಅದನ್ನು ಒಪ್ಪಿಕೊಂಡು. ಅದೊಂದು ದೊಡ್ಡ ಗುಣ. ಆದರೆ ತಾಯಿಯವರ ತಂದೆಯವರೆಲ್ಲ ತಾಯಿ ಟೀಚರ್ ಆಗಿದ್ದಾರೆ ಈಗ. ನಾವೆಲ್ಲ ನಾನು ಕೂಡ ಮಾಸ್ಟರ್ ಆಗಿದ್ದೆ. ಹಾಗೆ ಅವರದ್ದು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು ವಿದ್ವತ್ತಿನವರಿಗೆ ಕಲಿಸಿ ಆದ ಮೇಲೆ ಈಗ ಕೂಡ ಅಗತ್ಯ ಇದ್ದಾಗ, ಸಂದರ್ಭ ಸಿಕ್ಕಿದಾಗ ಬರ್ತಾಳೆ. ಬಹುಶಃ ನಾಳ್ದು ನಮ್ಮೊಂದು ಕಾರ್ಯಕ್ರಮಕ್ಕೆ ಅವಳು ಮಾಡ್ತಾಳೆ ಕಾಣಬೇಕಲ್ವ? ಹೌದು, ಇದು ಬೇಕು. ಮತ್ತು ನಾನೇ ದೊಡ್ಡ ಮಾಡೋದು, ನಾನೇ ಹಾಗೆ, ನಾನೇ ದೊಡ್ಡ ಅಹಂ ಅಂಥದ್ದು ಇರಬಾರ್ದು ಮಕ್ಕಳಿಗೆ. ನನಗೆ ಅನಿಸುವುದು ಗುರುಭಕ್ತಿ ಎಂಬುದು ತುಂಬ ದೊಡ್ಡದು. ಗುರುವಿನ ಅನುಗ್ರಹ ಇದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗ್ತದೆ. ಹಾಗೆ ನಾನು 3 ಗುರುಗಳ ಹತ್ರ ಕಲ್ತಿದ್ದೇನೆ. ಮತ್ತು ಈ 11 ಸಂಕ್ರಮದ ಈ ನೃತ್ಯ ಕಾರ್ಯಕ್ರಮವನ್ನು ಪೂಜ್ಯರಾದ ನಮ್ಮ ರಾಜರತ್ನ ಪಿಳ್ಳೆ ಅಂತ ಅವರಲ್ಲಿ ಅಭ್ಯಾಸ ಮಾಡಿದ್ದೇನೆ. ಅವರಿಗೆ ನನ್ನ ಅಮ್ಮ ಇರುವಾಗ ಹೇಳಿದರು, ನಿಮ್ಮ ಮಗನಂತೆ ನನ್ನ ಮಗನನ್ನು ನೀವು ಕಲಿಸಿಕೊಡ್ಬೇಕಂತ. ನನಗೆ ಅವರು ನಾನೇ ಮತ್ತು ಅವರ ಊರಿನಲ್ಲಿಂದ ಇಲ್ಲಿ ಬಂದರು. ಅವರ ತಾಯಿ ಎಲ್ಲ ತೀರಿ ಹೋದ ಮೇಲೆ ಯಾರು ಇರಲಿಲ್ಲ. ನನ್ನ ಹೆಂಡತಿ ಹೇಳಿಲ್ಲ ಅವರನ್ನು ನಾವೇ ನೋಡಿಕೊಳ್ಳುವ ಅಂತ. ಹಾಗೆ ಇಲ್ಲಿ ಅವರು ಬಂದ ಮೇಲೆ ತುಂಬ ಜನವರಲ್ಲಿ ಕಲ್ತಿದ್ದಾರೆ. ಆದರೆ ನಮ್ಮ ಅಡ್ಕದ ಮನೆಯಲ್ಲೇ ಅವರನ್ನು ಉಳಿಸಿಕೊಳ್ಳೋದು ಅಂತ ಇತ್ತು. ಆದರೆ ಅವರಿಗೊಂದು ಇದೆಂದರೆ ಈ ವಿದ್ಯೆಯನ್ನು ಸ್ವಲ್ಪ ಪ್ರಸಾರ ಮಾಡಬೇಕೆಂಬ ಒಂದು ಹಂಬಲ ಇತ್ತು ಅವರಿಗೆ. ಹಾಗೆ ಅವರು ಆಗ ಬಂದಿದ್ದಾಗ ವಿಟ್ಲದ ಹತ್ತಿರ ವೆಂಕಟರಮಣ ಗೌಡರು ಅಂತ ಒಬ್ಬರ ಮನೆಯಲ್ಲಿ ಪಾಠಕ್ಕೆ ಹೋಗಿದ್ದರು. ಹಾಗೆ ಅಲ್ಲಿ ದಿವಂಗತರಾಗಿ ಇದ್ದಾಗ ಕೂಡ ನಾನು ಈಗಲೂ ಅವರ ಎಲ್ಲ ಕೆಲಸವನ್ನು ನನ್ನ ತಂದೆ ತಾಯಿಯರೊಟ್ಟಿಗೆ ಮಾಡ್ತಾಯಿದ್ದೇನೆ. ನನಗೆ ಅನಿಸುವುದೇನೆಂದರೆ, ಗುರುಗಳ ಅನುಗ್ರಹ ಇಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ಬಹುಶಃ ಅಲ್ಲಿ ಒಂದು ಇಂಥದ್ದೊಂದು ಕಾರ್ಯಕ್ರಮ ಇರಬೇಕು ಬೀರಿಯಲ್ಲಿ. ಹಾಗಾಗಿ ಮಕ್ಕಳು ಯಾವಾಗಲೂ ಏನೇ ಆದರೂ ಗುರುಗಳಿಗೆ ಎದುರು ನಿಲ್ಲಬಾರ್ದು. ಮತ್ತು ನಿಲ್ಲುವುದಿಲ್ಲ ನಮ್ಮವರು, ನಾನು ಹೇಳುವುದು. ಹಾಗಿದ್ರೆ ಮಾತ್ರ ನಮಗೆ ಕಲೆಯಲ್ಲಿ ವಿದ್ಯೆಯಲ್ಲಿ ಕೂಡ ಮುಂದುವರಿಲಿಕ್ಕೆ ಹೋಗಲಿಕ್ಕೆ ಆಗ್ತದೆ. ಹಾಗೆ ಇನ್ನೂ ಕೂಡ ಇದರಲ್ಲಿ ಅವಕಾಶ ಸಿಕ್ಕುವವರೆಗೆ ಮೇಘನ ಇದನ್ನು ಮಾಡ್ತಿರಲಿ. ಅವರಿಗೆ ತಾಯಿ ಮನೆಯಲ್ಲೂ ಗಂಡನ ಮನೆಯಲ್ಲಿ ಕೂಡ ಪ್ರೋತ್ಸಾಹ ಉಂಟು. ಅದರಲ್ಲಿ ಉದ್ಯೋಗವನ್ನು ಬಿಡಲಿಕ್ಕೆ ಆಗೋದಿಲ್ಲ. ಅದರೊಟ್ಟಿಗೆ ಇದನ್ನು ಕೂಡ ಮುಂದುವರಿಸ್ತಾಳೆ. ನನಗೆ ದೊಡ್ಡ ಒಂದು ಸಂತೋಷ ಆಗಿದೆ. ಮತ್ತು ಅವಳ ಒಬ್ಬ ಮಗ, ಅವರ ಜೀವನ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾಯಿದ್ದೇನೆ. ಗುರುಗಳೇ, ಈಗ ನಾಟ್ಯನಿಕೇತನದ ರೂವಾರಿಯಾದ ನಮ್ಮೆಲ್ಲರ ನೆಚ್ಚಿನ ಅಕ್ಕನಿಂದ ಧನ್ಯವಾದ ಸಮರ್ಪಣೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅತಿಥಿಯಾಗಿ ನಮಗೆ ದೇವಕಿ ಉಳ್ಳಾಲದವರೊಬ್ಬರು ಬರಬೇಕಿತ್ತು. ಅವರಿಗೆ ತುಂಬ ಜ್ವರ ಇತ್ತು, ಇವತ್ತು ಮಾತಾಡಲಿಕ್ಕೆ ಆಗೋದಿಲ್ಲ ಇತ್ತು. ಹಾಗೆ ಅವರು ಕ್ಷಮೆ ಕೇಳಿದರು, ಇನ್ನೊಂದು ಸತಿ ಬರ್ತೇನೆ ಅಂತ ಹೇಳಿ. ನನಗೆ ಏನು ಮಾಡೋದು ಅಂತ ಸಡನ್ನಾಗಿ ಗೊತ್ತಾಗಲಿಲ್ಲ. ಅವರ ಮಗ ಇಲ್ಲಿ ನೃತ್ಯದಲ್ಲಿ ವಿದ್ವತ್ ಮಾಡಿದ್ದಾನೆ. ಅವನು ಮಾತ್ರ ಈಗ ಹಾಸನದಲ್ಲಿ ಇದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದಾನೆ. ಹಾಗಾಗಿ ಅವನಿಗೆ ಹೆಚ್ಚಾಗಿ ನೃತ್ಯಕ್ಕೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಅವರು ಹೇಳಿದರು, ನೀವು ಬೇಜಾರು ಮಾಡಬೇಡಿ ಅಕ್ಕ, ನೆಕ್ಸ್ಟ್ ಖಂಡಿತ ಬರ್ತೇನೆ ಅಂತ ಹೇಳಿದ್ದಕ್ಕೆ ನನಗೆ ಸಡನ್ ನೆನಪಾದ್ದು ಮೇಘನನ ಅಮ್ಮ. ಹಾಗೆ ಅವರು ಒಪ್ಪಿಕೊಂಡ್ರು. ತುಂಬ ಸಂತೋಷ ಆಯಿತು ಗಾಯತ್ರಿ, ನೀವು ಬಂದದಕ್ಕಾಗಿ ನಿಮಗೆ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಗಾಯತ್ರಿ, ನಾನು ಧನ್ಯವಾದ ಒಟ್ಟಿಗೆ ಎರಡು ಮಾತು ಹೇಳಲೇಬೇಕಾಗ್ತದೆ. ಗಾಯತ್ರಿ ಹೇಗಿದ್ರು ಅಂತ ಹೇಳಿದರೆ, ಇಲ್ಲಿ ನನಗೆ ಆಗದ ಹೆಚ್ಚಿನ ಪೇರೆಂಟ್ಸ್ ಎಲ್ಲ ನಮ್ಮ ಮನೆಯವರಾಗಿ ಆಗ ವಾತಾವರಣ ಹಾಗೆ ಇತ್ತು. ಈಗದ ಮಕ್ಕಳಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಹೆಚ್ಚು ಹೊತ್ತು ನಿಲ್ಲಿಕ್ಕಾಗೋದಿಲ್ಲ. ಆಗ ಗಾಯತ್ರಿ ಬಂದರೆ ಮನೆಯಲ್ಲೇ ಇರ್ತಾಯಿದ್ರು. ಎಷ್ಟು ಅವ್ರಿಗೆ ಸಮಯದ ಪರಿವೇ ಅವರಿಗೂ ಇರೋದಿಲ್ಲ ಇತ್ತು. ಯಾಕೆಂತ ಹೇಳಿದರೆ ಡಾನ್ಸ್ ನೋಡ್ತಾ ಕೂತ್ಕೊಳ್ತಿದ್ರು ಅವರು. ಮತ್ತು ನಮ್ಮ ಎಲ್ಲ ಪ್ರೋಗ್ರಾಮಿಗೆ ಬಂದು ನಮ್ಮ ಎಲ್ಲ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ರು ಅವರು. ಎಲ್ಲಿ ಪ್ರೋಗ್ರಾಮ್ ಇದ್ರು ಬರೋದು, ಅದಂತೂ ಎಳಬೇರೆ ದಯ್ಯರಲ್ಲಿ ಬಂದು ಲೈಟಿಂಗ್ನ ಹತ್ರ ಕೂಡ ಅವರೇ ಕೂತ್ಕೊಳ್ತಿದ್ದದ್ದು.
ಅಷ್ಟು ಬರ್ತಿದ್ರು. ಈಗ ಅವರು ಮುಖ್ಯೋಪಾಧ್ಯಾಯನೇ ಆದ ಕಾರಣ ಅವರಿಗೆ ಸ್ವಲ್ಪ ಬರಲಿಕ್ಕೆ ಕಷ್ಟ ಆಗಿದೆ. ಮತ್ತು ಈಗ ಗೊತ್ತಿದೆಯಲ್ಲ, ಮೊಮ್ಮಗಂದೊಂದು ಜವಾಬ್ದಾರಿಯೂ ಇದೆ ಅವರಿಗೆ. ಎಂಥದೇ ಆಗಲಿ ಆ ಪ್ರೀತಿ ಈಗಲೂ ಹಾಗೇ ಇದೆ ಅವರ ಹತ್ರ. ಅವರಿಗೆ ಅಂದರೆ ಸಮಯದ ಒಂದು ಅಭಾವದಿಂದಾಗಿ ನಮಗೆ ಹೆಚ್ಚು ಪ್ರೋಗ್ರಾಮಿಗೆಲ್ಲ ಬರಲಿಕ್ಕಾಗೋದಿಲ್ಲ. ಇನ್ನೊಂದು ಅಂತ ಹೇಳಿದರೆ, ಅವರ ಮಗಳನ್ನು ಸೇರಿಸಿದ ಅಂದಿನಿಂದ ಇವತ್ತಿನವರೆಗೆ ಅವರು ಅದೇ ರೀತಿ ಇದ್ದಾರೆ. ಈಗ ಅವರ ಮಗಳ ಬಗ್ಗೆ ನಾನು ಅವಳಿಗೆ ಕೂಡ ನಾನು ಅವಸರದಲ್ಲಿ ಹೇಳಿದೆ. ಯಾಕೆಂತ ಹೇಳಿದರೆ, ನನಗೆ ಬೇರೆಯವರು ಇವತ್ತು ನೃತ್ಯ ಕಾರ್ಯಕ್ರಮ ನೀಡಬೇಕಿತ್ತು. ಅವಳಿಗೆ ಒಂದು 3 ದಿವಸ ಆಯಿತು, ಬ್ಯಾಕ್ ಪೇಯ್ನ್ ಆಯಿತು. ಅವಳು ನಿಜವಾಗಿ ಲೈವ್ ಮಾಡೋದಿತ್ತು. ಅವರನ್ನೆಲ್ಲ ಬುಕ್ ಮಾಡಿದ್ಲು. ನನಗೆ ಹೇಳಿದ್ಲು, ನನಗೆ ಸಾಧ್ಯವೇ ಇಲ್ಲ ಮಾಡಲಿಕ್ಕೆ, ನನಗೆ ತುಂಬ ಬೇಜಾರಾಗ್ತಾ ಇದೆ, ನನಗೆ ತುಂಬ ಆಸೆ ಇತ್ತು ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅಂತ. ಬ್ಯಾಕ್ ಪೇಯ್ನ್ ಆದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನು ದಿನ ಸಹ ಇಲ್ಲ, ನಾಳೆ ಅಂತೂ ಸಾಧ್ಯ ಇಲ್ಲ. ಅವರಿಗೆ ಮಾಷಿಗೆ ನನ್ನ ತಂದೆಯವರಿಗೆ ಸನ್ಮಾನ ಇದೆ, ನಾಡ್ದು ನಮ್ಮ ಕಾರ್ಯಕ್ರಮ ಇದೆ. ನನಗೆ ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಅಂತ. ಬೇರೆ ಸೀನಿಯರ್ ಸ್ಟೂಡೆಂಟ್ಸ್ ಅಂತ ಎಲ್ಲ ಹೆದರಿಬಿಟ್ರು. 2 ದಿನದಲ್ಲಿ ಮಾಡೋದ, ನಮಗೆ ಸಾಧ್ಯವೇ ಇಲ್ಲ, ಅದು ಗುರುಗಳೆದುರು ಮಾಡುವಾಗ ಹೆದರಿಕೆ ಆಗ್ತದೆ ಅಂತೇಳಿ. ಕಡೆಗೆ ನನಗೆ ಮೇಘನ್ನದು ಮಾಡಬೇಕು ಅಂತ ಇದ್ದೆ. ನಾನು ಸರಿಯಾಗಿ ಒಂದು ಅಭ್ಯಾಸ ಎಲ್ಲ ಮಾಡಿಸಿ ಮೇಘನ ಹತ್ರ ಆದರೂ ಕೇಳಿಬಿಟ್ಟೆ, ಬೇಕಲ್ಲ ಕಾರ್ಯಕ್ರಮ ಅಂತೇಳಿ. ಮೇಘ ಒಪ್ಪಿಬಿಟ್ಲು. ಆದರೆ ಅವಳಿಗೆ ತುಂಬ ಸಮಯ ಆಯಿತು. ಅವಳು ಮದುವೆಯಾಗಿ 5 ವರ್ಷ ಆಯಿತು. 5 ವರ್ಷ ಆಯಿತು. ಅಂದಿನಿಂದ ಅವಳು ಕ್ಲಾಸಿಗೆ ಬಂದಿಲ್ಲ ಆಯಿತು. ಹಾಗೆ ಅವಳು ದುಬೈ ಸ್ವಲ್ಪ ಸಮಯ, ಈಗ ಇಲ್ಲಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಬರಲಿಕ್ಕೆ ಸಮಯವೇ ಇಲ್ಲ ಅವಳಿಗೆ. ಅವಳು ಸ್ವಲ್ಪ ಸಮಯ ಅತ್ತೆ ಮನೆಯಲ್ಲಿ, ಇಲ್ಲಿ ಅಮ್ಮನ ಮನೆಯಲ್ಲಿ ಹೋಗ್ತಾ ಇರ್ತಾಳೆ. ಅದು ಆ ಮಗು ಕೂಡ ಇದೆ, ಅವಳಿಗೆ ಆಗೋದಿಲ್ಲ. ಸ್ಕೂಲಿಂದ ಬಂದ ಮೇಲೆ ಮಗುವಿನ ಕೆಲಸ, ಅವಳ ಕೆಲಸ ಆಗಿ ಕ್ಲಾಸಿಗೆ ಬರಲಿಕ್ಕೆ ಆಗೋದಿಲ್ಲ. ಈಗ ತಪ್ಪಸಾಗಿದ್ದಾಳೆ. ಈಗ ಗೊತ್ತಿದ್ದಲ್ಲ, ನೀವು ನೋಡಿದಿರಲ್ಲ, ಉಸಿರು ಆಗ್ತಾ ಇದೆ. ಅಂದರೆ ಅದು ಎಲ್ರಿಗೂ ಅಷ್ಟೇ, ಅಭ್ಯಾಸ ಮಾಡದಿದ್ರೆ ತುಂಬ ಕಷ್ಟ ಆಗ್ತಾ ಇದೆ. ನನ್ನ ಒಂದು ಒತ್ತಾಯದ ಮೇರೆಗೆ ಒಪ್ಪಿಕೊಂಡಳು. ಅಭ್ಯಾಸ ಮಾಡಲಿಕ್ಕೂ ಸಮಯ ಸಿಕ್ಕಿಲ್ಲ. ಎಷ್ಟೋ ಸಮಯದ ಮೊದಲು ಅದೊಂದು ವರ್ಣ ಮಾಡಿದ್ಲು. ರಾತ್ರಿ ಅವರು ಹೇಳಿದಾಗೆ ಅದನ್ನೆಲ್ಲ ಕೇಳಿ ಅಭ್ಯಾಸ ಮಾಡಿ ಬರ್ತಿದ್ದಾಳೆ. ಈಗ ನಾನು ತುಂಬ ಸಂತೋಷ ಆಯಿತು ನನಗೆ. ಪರವಾಗಿಲ್ಲ, ನಿನ್ನ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಉಂಟು ಅಂತ ಗೊತ್ತುಂಟು ನನಗೆ, ತೊಂದರೆ ಇಲ್ಲ. ಆದರೂ ಒಂದು ನಮ್ಮ ಮಾತಿಗೆ ಒಂದು ನೀನು ಬಂದು ಇಲ್ಲಿ ನೃತ್ಯ ಮಾಡಿದ್ದೇನೆ, ನಿನಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದೆ ನೀನು ಖಂಡಿತ ಈ ವಿದ್ಯೆಯನ್ನು ಮುಂದುವರಿಸಬೇಕು ಅಂತ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೇನೆ. ನಾಡಿದ್ದು ಎಳವೇರು ದೇವರಲ್ಲಿ ಕೂಡ ಒಂದು ದೇವಿಯ ಪಾತ್ರವನ್ನು ಮಾಡ್ತಾ ಇದ್ದಾಳೆ. ಈ ನೃತ್ಯ ಮಾಡಬೇಕಿದ್ರೆ ಸತತ ಅಭ್ಯಾಸ ಇದ್ದರೆ ಮಾತ್ರ ಖಂಡಿತ ಸಾಧ್ಯ, ಇಲ್ಲದ್ರೆ ಭಾರಿ ಕಷ್ಟ ಆಗ್ತದೆ. ಅದು ಇವತ್ತು ಅವಳಿಗೆ ಗೊತ್ತಾಗಿದೆ. ತೊಂದರೆ ಇಲ್ಲ, ಅಷ್ಟಾದರೂ ಮಾಡಿದೆಯಲ್ಲ, ಸಂತೋಷ ಆಯಿತು. ಇನ್ನು ಮೇಘನ್ನ ಬಗ್ಗೆ ಹೇಳಬೇಕು ಅಂತಿದ್ರೆ, ಅವಳು ಈಗ ಮದುವೆಯಾಗಿ ಮಗ ಇದ್ದಾನೆ, ಈಗಲೂ ಮಗುವಿನಾಗೆ. ನಾನು ಗಾಯತ್ರಿ, ನನ್ನ ಅಪ್ಪ ಸಹ ಹೇಳಿದರು, ಎಷ್ಟು ಬೈದರೂ ಜೋರು ನಗಾಡೋದು. ಒಂದು ದಿನ ಅವಳ ಮುಖವನ್ನು ಒಂದು ಸಿಂಡರಿಸಿದ ನಾನು ನೋಡಲಿಲ್ಲ. ಯಾವಾಗ ಕ್ಲಾಸಿಗೆ ಬೈದು ನಾವು ಏನು ಹೇಳಿದ್ರು ಆಯ್ತಕ್ಕ ಅಂತ ನಗಾಡ್ತಾನೇ ಹೇಳೋದು. ತುಂಬ ಒಂದು ಸೌಮ್ಯ ಮಗುವಿನ ಹೃದಯದಂತಹ ಒಂದು ನಮ್ಮ ನಾಟ್ಯನಿಕೇತನದ ಶಿಷ್ಯೆಯಾಗಿದ್ದು ನಮಗೆ ಬಹಳ ಸಂತೋಷ ಆಗ್ತದೆ ಇಂಥ ಮಕ್ಕಳನ್ನೆಲ್ಲ ನೋಡುವಾಗ. ನೀವು ಕೂಡ ಇದೇ ರೀತಿ ಒಳ್ಳೆಯ ಗುಣವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಒಂದು ಪ್ರಜೆಗಳಾಗಿ ಬಾಳಬೇಕು ಮಕ್ಕಳೇ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಇದು ನನ್ನ ಅಪ್ಪನಿಗೋಸ್ಕರ ಈ ಕಾರ್ಯಕ್ರಮ ಮಾಡಿದ್ರು ಸಹ ನೀವು ಹೆತ್ತವರು ಮಕ್ಕಳು ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ನಾನು ಇನ್ನೂ ಡಿಸೈಡ್ ಮಾಡಲಿಲ್ಲ. ಬಹಳ ಜನ ಇದ್ದಾರೆ, ಆದರೆ ಎಲ್ಲರೂ ಅವ್ರ ಎದುರು ಹೇಳುವಾಗ ನಾವು ಬಿಟ್ಟಿದೆ. ನಾನಂದರೆ ರೆಗ್ಯುಲರ್ ಮಾಡುವವರನ್ನು ಹೆಚ್ಚಾಗಿ ಕರೀತಾ ಇಲ್ಲ, ಹಿಂದೆ ಕಲ್ತವರನ್ನು ಒಮ್ಮೆ ನೆನಪಿಸಿಕೊಳ್ಳಲಿಕ್ಕೆ ಮಾಸ್ಟರ್ ಎದುರೊಮ್ಮೆ ಮಾಡಿ ಆಶೀರ್ವಾದ ಪಡೀಲಿಕ್ಕೋಸ್ಕರ ಮಾಡ್ತಾ ಇದ್ದೇನೆ. ಮತ್ತು ಮುಂದೆ ನಮ್ಮ ಈಗ ಕಲಿತಿರುವಂಥ ಮಕ್ಕಳಿಗೆ ಅವಕಾಶ ಕೊಡುವ ಅಂತ ಇದ್ದೇನೆ. ಮುಂದೆ ಜನವರಿಯಿಂದ ಯಾವ ಥರ ಮಾಡ್ತೇನೆ ಅಂತ ಇನ್ನೂ ಡಿಸೈಡ್ ಮಾಡಲಿಲ್ಲ. ನೀವೆಲ್ಲ ಬಂದಿದ್ದೀರಿ, ನನಗೆ ಹೆಚ್ಚಾಗಿ ಯಾವಾಗಲೂ ಕಾಣುವಂಥ ಮುಖಗಳೇ ಕಾಣ್ತದೆ. ಬಹಳ ಸಂತೋಷ ಆಗ್ತಾ ಇದೆ. ಒಂದು ಪ್ರೋತ್ಸಾಹ, ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನೀವು ಬಂದು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮುಂದೆ ಕೂಡ ನಿಮ್ಮೆಲ್ಲರ ಪೇರೆಂಟ್ಸ್, ನನ್ನ ನಾಟ್ಯನಿಕೇತನದ ಪೇರೆಂಟ್ಸಿನ ಪ್ರೋತ್ಸಾಹ ನನಗೆ ಬೇಕು ಅಂತ ಹೇಳುತ್ತಾ ಬಂದದ್ದಕ್ಕಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸೀನಿಯರ್ ಯಾವಾಗಲೂ ಬರುವಂತಹ ಚಂದ್ರಿಕಾ, ನಮ್ಮ ಇವನು ಯಾರು ವಸಂತ ಕೊಣಾಜೆ ಯಾವಾಗಲೂ ಬಂದು ನನಗೆ ಇಲ್ಲಿ ಪರದೆ ಎಲ್ಲ ಕಟ್ಟಿ ಲೈಟ್, ಅವನು ತುಂಬ ಬ್ಯುಸಿ. ಅವ ಇಲ್ಲಿ ಪತ್ರಕರ್ತರ ಉದಯವಾಣಿ ಇದರ ಅಧ್ಯಕ್ಷ ಆಗಿ, ಉಳ್ಳಾಲ ವಲಯದ ಅಧ್ಯಕ್ಷ ಆಗಿದ್ದಾನೆ. ಅದರ ಎಡೆಯಲ್ಲಿ ಬಂದು ನನಗೆ ಒಂದು ಈ ಎಲ್ಲ ಸಹಾಯ ಮಾಡಿ ಹೋಗ್ತಾನೆ. ಅವನಿಗೆ ಪುರ್ಸೋತೆ ಇಲ್ಲ. ಹಾಗೆ ನಮ್ಮ ಎಲ್ಲ ಇಲ್ಲಿರುವಂತಹ ಎಲ್ಲ ಇವತ್ತು ನಿರೂಪಣೆ ಮಾಡಿದಂತಹ ನಮ್ಮ ಇಲ್ಲಿಯ ಈ ಶಿಷ್ಯೆ ಅದಿತಿ, ಹಾಗೆ ಅವಳೊಟ್ಟಿಗಿರುವಂತಹ ಎಲ್ಲ ನಮ್ಮ ಶಿಷ್ಯರು ಎಲ್ಲರಿಗೆ ಕೂಡ ನಾನು
ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಬ್ಬಕ್ಕಟ್ಟಿವರು ಪ್ರತಿ ತಿಂಗಳು ಬಂದು ನಮ್ಮ ಊರಿಗೆ ಒಂದು ಇಲ್ಲಿ ಆಗುವಂತಹ ವಿಷಯವನ್ನು ಪ್ರಸಾರ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ತಿಳಿಯುವ ಹಾಗೆ ಮಾಡ್ತಾ ಇದ್ದಾರೆ. ಶಶಿಧರ್ ಪೊಯ್ಯತ್ ಬೈಲ್ ಅವರಿಗೆ ಕೂಡ ನಾನು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಈಗ ಆಗಮಿಸಿ ಪ್ರೋತ್ಸಾಹಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ನನಗೆ ಖುಷಿಯಿಂದ ನನ್ನ ಸ್ನೇಹಿತೆ ಪ್ರತಿ ಸಲ ಹೇಳುವುದಿಲ್ಲ, ನಾನು ಪ್ರತಿ ಪ್ರೋಗ್ರಾಮಿಗೆ ಬರ್ತಾಳೆ. ಮೀರಾ ಅಂತ ಹೇಳಿ ಬ್ಯಾಂಕ್ ಉದ್ಯೋಗಿಯಾಗಿ ಈಗ ರಿಟೈರ್ಡ್ ಆಗಿ ನನಗೆ ತುಂಬ ನಾವು ಚಿಕ್ಕಂದಿಂದ ಫ್ರೆಂಡ್ಸ್, ನಾವು ಬೇರೆ ಬೇರೆ ಶಾಲೆಯಲ್ಲಿ ಕಲಿತರೂ ಕೂಡ ನಾವು ಕಾಲೇಜಲ್ಲಿ PUC ಒಟ್ಟಿಗಿದ್ದು ಅದರ ಮೊದಲೇ ನನಗೆ ಅವಳ ಪರಿಚಯ ಇದೆ. ನನಗೆ ಬಹಳ ಎಲ್ಲದರಲ್ಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾಳೆ. ಪ್ರತಿ ಕಾರ್ಯಕ್ರಮಕ್ಕೆ ಬರ್ತಾಳೆ. ಮೀರಾ, ನಿನಗೆ ಕೂಡ ನನ್ನ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಾಟ್ಯ ನಿಕೇತನದ ಶಿಷ್ಯ ಪ್ರದ್ಯುಮ್ನ ತೇಜಸ್ವಿ ಅಂತ ಅವರು ಅವನ ರಂಗಪ್ರವೇಶವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಫೆಬ್ರವರಿ 22 ಇರ್ಬೋದು ಟೌನ್ ಹಾಲಲ್ಲಿ. ನೀವು ಬರಬೇಕು, ನೀವೆಲ್ಲರನ್ನು ಕರ್ಕೊಂಡು ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವನಿಗೀಗ ಎಕ್ಸಾಮ್ ನಡೀತಾ ಇದೆ. ಅವನಿಗೆ ಕಳೆದ ತಿಂಗಳು ಸ್ವಲ್ಪ ಅಸವಕ್ಕಿರುವ ಕಾರಣ ಅವನ ಎಕ್ಸಾಮನ್ನು ತಪ್ಪಿಸ್ಲಿಕ್ಕಿಲ್ಲ. ಅವನ ಎಕ್ಸಾಮ್ ಇದ್ದರೂ ಬರ್ತಾನೆ, ಎಲ್ಲ ಪ್ರೋಗ್ರಾಮಿಗೂ ಬರ್ತಾನೆ, ಕ್ಲಾಸಿಗೂ ಬರ್ತಾನೆ. ಅವರ ಅಪ್ಪ ಅಮ್ಮ ಬಂದಿದ್ದಾರೆ. ನೀವೆಲ್ಲರೂ ಬರಬೇಕು ಈ ಕಾರ್ಯಕ್ರಮಕ್ಕೆ. ಮತ್ತೆ ನಾನು ಆದ ಮೇಲೆ ಮತ್ತೊಮ್ಮೆ ಎಲ್ಲರಿಗೆ ಹೇಳ್ತೇನೆ. ಮತ್ತೊಮ್ಮೆ ನಮಗೆ ಎಲ್ರಿಗೂ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ.